ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಶಾಂತಿ ಕೂಡ ಎಲ್ಲರಿಗೂ ಬೈತಾ ಇರ್ತಾಳೆ. ಆಮೇಲೆ ಸೂರ್ಯ ಮತ್ತು ಮೀನಾ ಕೂಡ ಇರ್ತಾರೆ. ಸೂರ್ಯಂಗೆ ಹೇಳ್ತಾನೆ, ನೀನು ಇಲ್ಲಿಂದ ಮನೆ ಬಿಟ್ಟು ಹೋಗ್ಬಿಡು, ಇಲ್ಲಿಂದ ನೀನು ಇರಬೇಡ ಅಂತ ಹೇಳಿದಾಗ ಸೂರ್ಯ ಮತ್ತು ಮೀನಾ ಹೋಗೋಕ್ಕೆ ರೆಡಿಯಾಗಿರ್ತಾರೆ. ಆಗ ರಂಗನಾಥ್ ಅವರು, ನೋಡು ಕಂದ, ನೀನು ಎಲ್ಲಿರ್ತೀಯ ನಾನು ಅಲ್ಲಿರ್ತೀನಿ, ಮನೇಲಿ ನಾನು ನೀನು ಇಲ್ಲದೆ ಇರೋ ಜಾಗದಲ್ಲಿ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೋಪ ಮಾಡಿಕೊಂಡು ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಶಾಂತಿಗೆ ಕೋಪ ಬಂದ್ಬಿಟ್ಟು, ಇದೊಂದು ನೀವು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಕರೆಕ್ಟಾಗಿ ಕಲ್ತ್ಬಿಟ್ಟಿದ್ದೀರಾ, ಏನಂತ ಹೇಳ್ಬಿಟ್ಟು ನೀವು ಬುಟ್ಟಿಗೆ ಹಾಕ್ಕೊಂಡಿದ್ದೀರೋ ಗೊತ್ತಿಲ್ಲ. ಇವರು ನನಗೆ ಹೆದರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಯಾರೂ ಕೂಡ ಎಲ್ಲೂ ಹೋಗೋ ಹಾಗಿಲ್ಲ, ನೀವು ಎಲ್ಲರೂ ಇರ್ರಿ ಅಂತ ಹೇಳ್ಬಿಟ್ಟು ಶಾಂತಿ ಕೋಪ ಮಾಡಿಕೊಂಡು ಆ ಥರ ಹೇಳ್ತಾಳೆ. ಯಾರು ಕೂಡ ಎಲ್ಲೂ ಹೋಗೋದು ಬೇಡ, ಎಲ್ಲರೂ ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಶಾಂತಿ ಕೋಪ ಮಾಡ್ಕೋತಾಳೆ. ಎಲ್ಲರೂ ಕೂಡ ಅವ್ರವ್ರ ಕೆಲಸ ಬ್ಯುಸಿ ಆಗ್ಬಿಡ್ತಾರೆ. ಎಲ್ಲರೂ ಕೂಡ ಖುಷಿಯಾಗಿ ಒಳಗಡೆ ಹೋಗ್ತಾರೆ. ಮೀನಾ ಕೂಡ ಅಡುಗೆ ರೂಮಲ್ಲಿ ಹೋಗಿ ಅಡುಗೆ ಮಾಡಿಬಿಟ್ಟು, ಅತ್ತೆ ಬನ್ನಿ ಊಟ ಮಾಡೋಣ ಅಂತ ಹೇಳಿದಾಗ, ನೀನೇ ಊಟ ಮಾಡು ತಾಯಿ, ಎಲ್ಲರಿಗೂ ಈಗ ನನ್ನ ಮಗನ ಮತ್ತು ಸೊಸೆನ ಓಡಿಸ್ಬಿಟ್ಟಿದೆಯಲ್ಲ, ನಿನಗೆ ಹೊಟ್ಟೆ ತಣ್ಣಗಾಗಿರ್ಬೇಕಲ್ಲ, ನೀನು ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೋ ಹೋಗು ಅಂತ ಹೇಳ್ತಾರೆ. ಆಗ ಅಲ್ಲ ಅತ್ತೆ, ನನ್ನ ಮೇಲಿನ ಸಿಟ್ಟು ನೀವು ಹೊಟ್ಟೆಗೆ ಯಾಕೆ ತೋರಿಸ್ಕೋತಾ ಇದ್ದೀರಾ, ಹೊಟ್ಟೆಗೆ ಊಟ ಮಾಡದೇ ಇದ್ದರೆ ಇದು ನಿಮಗೆ ಆರೋಗ್ಯದಲ್ಲಿ ತೊಂದರೆ ಆಗಲ್ವಾ, ಬಂದು ಊಟ ಮಾಡಿ ನೆಮ್ಮದಿಯಿಂದ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಕಣೆ ನಾನು ಊಟ ಮಾಡಲ್ಲ, ನನ್ನ ಮಗ ಮತ್ತು ನನ್ನ ಸೊಸೆ ಬರೋವರೆಗೂ ಈ ಮನೇಲಿ ನಿದ್ದೆನೂ ಮಾಡಲ್ಲ ಊಟನೂ ಮಾಡಲ್ಲ ಅಂತ ಹೇಳಿದಾಗ, ಆಗ ರಂಗನಾಥ್ ಅವ್ರು ಬಂದುಬಿಟ್ಟು, ಅಲ್ಲ ಕಣೆ, ನಿನ್ನ ಕೋಪ ಇರ್ಬೋದು, ಆದರೆ ಹೊಟ್ಟೆಗೆ ಏನಕ್ಕೆ ತೋರಿಸ್ತೀಯ, ಬಾ ಊಟ ಮಾಡು ಅಂದರೆ, ಇಲ್ಲ ನಾನು ಊಟನೇ ಮಾಡಲ್ಲ, ನನ್ನ ಮಗ ಮತ್ತು ನನ್ನ ಸೊಸೆ ಬರೋಗೂ ನಾನು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಆಚೆ ಹೋಗ್ಬಿಡ್ತಾರೆ. ಇನ್ನೊಂದು ಕಡೆ ರವಿ ಶ್ರುತಿ ಹತ್ರ ಜಗಳ ಮಾಡಿಕೊಂಡು ಮನೆಯಿಂದ ಆಚೆ ಬಂದು ರೆಸ್ಟೋರೆಂಟಿಗೆ ಹೋಗ್ತಾನೆ. ರೆಸ್ಟೋರೆಂಟಿಗೆ ಹೋದಾಗ ಅವನು ರವಿ ಫ್ರೆಂಡು, ಏನು ಇಷ್ಟು ಬೇಗ ಬಂದುಬಿಟ್ಟಿದೆಯಾ, ನೆನ್ನೆ ತಾನೇ ತಾಳಿಶಾಸ್ತ್ರ ಆಗಿದೆ, ಇಷ್ಟು ಬೇಗ ಕೆಲಸಕ್ಕೆ ನೀನು ಜಾಯ್ನ್ ಆಗಿದೆಯಾ ಅಂದರೆ, ಇನ್ನೇನು ಯಾವ ಮದುವೆ ಯಾವ ತಾಳಿಶಾಸ್ತ್ರ ಯಾವುದು ನೆಮ್ಮದಿ ಇಲ್ದಂಗೆ ಆಗೋಗಿದೆ, ನನಗೆ ಮದುವೆನೇ ಬೇಡ ಅನಿಸ್ಬಿಟ್ಟಿದೆ, ಮದುವೆ ಯಾಕಾದರೂ ಆಗಿದ್ನೋ, ಮದುವೆ ಆಗದಿದ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ಬೋದಾಗಿತ್ತು, ಮದುವೆ ಆಗಿಬಿಟ್ಟು ನನ್ನ ಹೆಂಡತಿ ಮನೆಯಲ್ಲಿ ಜಗಳ ಆಗ್ಬಿಟ್ಟು ಎಲ್ಲರದು ಜಗಳ ಆಗಿ ನನ್ನ ಹೆಂಡತಿ ಮನೇಲಿ ಬಿದ್ದಿದ್ದೀನಿ, ನನಗೆ ಅಲ್ಲಿರೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ, ನನಗೇನು ಇಲ್ಲ ಕಣೋ, ಮೇಲ್ಗಡೆ ಒಂದು ರೂಮ್ ಇದೆಯಲ್ಲ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ, ನನಗೆ ಅಲ್ಲಿದ್ದರೆ ಬಿಟ್ಟರೆ ಸಾಕು, ನಾನು ಅಲ್ಲೇ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರ ಫ್ರೆಂಡಿಗೆ ತುಂಬಾ ಶಾಕ್ ಆಗುತ್ತೆ. ಯಾಕೋ ಏನಾಯಿತು ಅಂದರೆ, ಇಲ್ಲ ಕಣೋ, ಒಂದು ಈ ಥರ ನಡೆದೋಯ್ತು, ಈ ಥರ ದೊಡ್ಡ ಗಲಾಟೆನೇ ಆಗೋಯ್ತು ಅಂತ ಹೇಳ್ಬಿಟ್ಟು ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಆಗ ಈ ಒಂದು ಕಡೆ ಈ ಥರ ಆದರೆ, ಇನ್ನೊಂದು ಕಡೆ ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ರೂಮಲ್ಲಿ. ಆಗ ರೋಹಿಣಿ ಹೇಳ್ತಾಳೆ, ಏನು ಮನೋಜ್, ಇವರು ಮನೆ ಬಿಟ್ಟು ಹೋಗ್ತಾರೆ ಅಂದರೆ ಇಲ್ಲೇ ಕುಕ್ಕರ್ಸ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದೇ ಟೈಮಲ್ಲಿ ಪೂಜಾ ಫೋನ್ ಮಾಡ್ತಾಳೆ. ಪೂಜಾ ಫೋನ್ ಮಾಡಿಬಿಟ್ಟು, ಏನೇ ಮಾಡ್ತಾಯಿದ್ಯಾ, ಏನಾಯಿತು ಅಂದರೆ, ಏನೇ ಈ ನಾವೇನೋ ಪ್ಲ್ಯಾನ್ ಮಾಡಿದರೆ ಏನೋ ಆಗೋಯ್ತಲ್ಲ, ನಾನು ಸೂರ್ಯ ಮತ್ತು ಮೀನಾ ಮನೆ ಬಿಟ್ಟು ಹೋಗ್ತಾರೆ ಅಂತ ನಾನು ಎಷ್ಟು ಇದರಿಂದ ಖುಷಿಯಿಂದ ಇದ್ದೆ, ಅಲ್ಲಿ ನೋಡಿದರೆ ಇವರಿಬ್ಬರು ಮನೆ ಬಿಟ್ಟು ಹೋದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾವನೂ ಕೂಡ ಹೇಳಿದರು, ಅದನ್ನು ನಾನು ಕೇಳಿಸ್ಕೊಂಡು ಅತ್ತೆ ಕೂಡ, ನೀವು ಯಾರು ಎಲ್ಲೂ ಹೋಗೋದು ಬೇಡ, ಅವ್ರು ಹೋಗ್ತಾರೆ ಅಂದರೆ ನೀವೆಲ್ಲರೂ ಇಲ್ಲೇ ಕುಕ್ಕರ್ಸಿ ಅಂತ ಹೇಳ್ಬಿಟ್ರು, ನಾನು ಅವರು ಎಲ್ಲ ಹೋಗ್ತಾರೆ ಅಂತ ಎಷ್ಟು ಖುಷಿಯಾಗಿದ್ದೆ ಅಂತ ಹೇಳಿದಾಗ ಪೂಜಾ ಹೇಳ್ತಾಳೆ, ಅಲ್ಲ ಕಣೆ ರೋಹಿಣಿ, ಅವರು ಏನೋ ನೀನು ಮಾಡಿರೋ ಪ್ಲ್ಯಾನು ಫ್ಲಾಪ್ ಆಗಿರೋದ್ರಿಂದ ಹೆಂಗೋ ಸೂರ್ಯನಿಂದ ನೀನು ಹೆಂಗೋ ಬಚಾವಾಗಿದೆಯಾ, ಅದನ್ನು ನೀನು ಖುಷಿ ಪಡು, ಈಗ ಅವ್ರು ಏನು ಹೋದ್ರೇನು ಬಿಟ್ರೇನು, ನಿನಗೆ ನೀನು ಸೇಫ್ ಆದೆ ಅಲ್ವಾ, ಆ ವಿಷಯ ಏನು ಮಾತಾಡಲಿಲ್ವಲ್ಲ ನಿಮ್ಮ ಮತ್ತೆ ಅಂದರೆ, ಇಲ್ಲ ಕಣೆ ಅವರು ಮರ್ತೋಗ್ಬಿಟ್ರು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಅದೆಲ್ಲ ಆದಮೇಲೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಳ್ತಾರೆ. ಆಗ ಶಾಂತಿ ಹೇಳ್ತಾರೆ, ಎಲ್ಲ ಮಾಡೋದನ್ನು ಮಾಡಿಬಿಟ್ಟು ಹೇಗೆ ಊಟ ಮಾಡ್ತಾಯಿದ್ದಾರೆ ನೋಡಿ, ಇವರು ಹೊಟ್ಟೆಗಾದರೆ ಹೇಗಾದರೂ ಸೇರುತ್ತೋ, ನನ್ನ ಮಗನ ಮತ್ತು ಸೊಸೆನ ದೂರ ಮಾಡಿಬಿಟ್ಟು ನೆಮ್ಮದಿಯಾಗಿ ಹೇಗೆ ಊಟ ಮಾಡ್ತಾಯಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಇನ್ನೊಂದು ಕಡೆ ರೋಹಿಣಿಗೆ, ಅದೆಲ್ಲ ಸರಿ, ನಿಮ್ಮಪ್ಪ ಯಾಕೆ ಬರಲಿಲ್ಲ ಅಂತ ಹೇಳಿದಾಗ ಶಾಂತಿ, ಆಗ ರೋಹಿಣಿಗೆ ಶಾಕ್ ಆಗುತ್ತೆ, ಅಯ್ಯೋ ಇನ್ನೂ ಮುಗೀತು ನನ್ನ ಕತೆ ಅಂತ ಹೇಳ್ಬಿಟ್ಟು, ಅದು ಅತ್ತೆ ಅಂತ ಹೇಳಿಬಿಟ್ಟು ಅದು ಅತ್ತೆ ಅಂತ ಹೇಳುವಾಗಲೇ ಆಮೇಲೆ ಸೂರ್ಯ ಕೂಡ, ಹೌದು ಸಕ್ಕರೆ, ನಾನು ಕೇಳೋದೆ ಮರೆತುಬಿಟ್ಟೆ, ಹೌದು ಪೌಡ್ರಮ್ಮ, ನಿಮ್ಮಪ್ಪ ಎಲ್ಲಿ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಶಾಂತಿ, ಹೌದು ಹೇಳು, ನಾನು ಕೇಳೋದೆ ಮರೆತುಬಿಟ್ಟೆ, ಎಲ್ಲಿ ನಿಮ್ಮಪ್ಪ ಬಂದಿದ್ದಾರಾ ಬಂದಿಲ್ವಾ, ಇಲ್ಲ ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ರೈಸ್ ಆಗ್ಬಿಡ್ತಾರೆ. ಆಗ ರೋಹಿಣಿ, ಅದು ಅತ್ತೆ ಅಂತ ಹೇಳುವಾಗಲೇ, ಎಲ್ಲ ಕಣೆ ನಿನಗೆ ಕೇಳ್ತಾ ಇರೋದು, ನಿಮ್ಮಪ್ಪ ಬಂದಿಲ್ವಾ ಹೇಳು ಅಂತ ಹೇಳುವಾಗ, ಆಗ ರೋಹಿಣಿಗೆ ಅದೇ ಟೈಮಲ್ಲಿ ವಾಂತಿ ಬಂದಂಗಾಗುತ್ತೆ. ಅವಳು ವಾಂತಿ ಮಾಡುವಾಗ, ಏನಾಯ್ತು ವಾಂತಿ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ.
ಆಗ ರೋಹಿಣಿ ಇಲ್ಲ ಅತ್ತೆ, ಬೆಳಗ್ಗೆಯಿಂದ ಯಾಕೋ ತಲೆ ಸುತ್ತು ವಾಮಿಟ್ ಬಂದಂಗೆ ಆಗ್ತಾಯಿದೆ ಅಂತ ಹೇಳಿದಾಗ ಆಗ ಶಾಂತಿ ಇದು ಒಳ್ಳೆ ಸುದ್ದಿ ಕಣೆ ರೋಹಿಣಿ, ಒಳ್ಳೆ ಸುದ್ದಿ, ಒಳ್ಳೆ ಗುಡ್ ನ್ಯೂಸ್ ಕೊಟ್ಟೆ ನಮಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಇವೇನೋ ಮನುಜ ಅಂತೂ ಇಂತೂ ಸಾಧಿಸ್ಬಿಟ್ಟಿಯಲ್ಲೋ, ಹೇಳಿದ ಕೆಲಸನ ನೀವು ಮುಗಿಸ್ಬಿಟ್ಟಿಯಲ್ಲೋ ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ, ಏನು ಸಕ್ರೆ ಅದು ಏನು ಕೆಲಸಕ್ಕೆ ಹೋಗ್ದೇನೆ ಏನು ಸಾಧಿಸ್ಬಿಟ್ಟ ಏನು ಅಂತ ನನಗೊಂದು ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಮನೋಜ ಏನಮ್ಮ ಹೇಳ್ತಾ ಇದೆಯಾ ಅಂದರೆ, ಅಲ್ಲ ಕಣೋ ಮನೋಜ, ನೀನು ತಂದೆ ಆಗ್ತಾ ಇದೆಯಾ ಕಣೋ, ನಾನು ಅಜ್ಜಿ ಆಗ್ತಾಯಿದ್ದೀನಿ, ನಿಮ್ಮಪ್ಪ ತಾತ ಆಗ್ತಾಯಿದ್ದಾರೆ ಕಣೋ ಅಂತ ಹೇಳಿದಾಗ ಓ ಇದಾ ಸಕ್ಕರೆ ಗುಡ್ ನ್ಯೂಸು, ಹಾಗಂದ್ರೆ ಮೀನಾ ನಾನು ನೀನು ಚಿಕ್ಕಪ್ಪ ಚಿಕ್ಕಮ್ಮ ಆಗ್ತಾಯಿದ್ದೀವಿ ಕಣೆ, ನೋಡು ಎಲ್ಲರಿಗೂ ಈಗ ಬಟ್ಟೆ ಬರುತ್ತೆ, ಹೊಸ ಹೊಸ ಬಟ್ಟೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಮನೋಜ ಹೋಗ್ಬಿಟ್ಟು ಮೀನಾ ರೋಹಿಣಿಗೆ ಚೆಕಪ್ ಮಾಡಿಸ್ಕೊಂಬಾ ಅಂತ ಹೇಳಿದಾಗ ಅತ್ತೆ ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ ಅತ್ತೆ ಅಂತ ಹೇಳಿಬಿಟ್ಟು ಮೀನಾ ಹೇಳಿದಾಗ ರೋಹಿಣಿ ಹೇಳಿದಾಗ ಆಗ ಏನೇ ನನಗೆ ಗೊತ್ತಿಲ್ವಾ ರೋಹಿಣಿ, ನಾನು ಮೂರು ಹೆತ್ತಿರಿದ್ದೀನಿ, ನನಗೆ ಗೊತ್ತಿಲ್ವಾ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ಖುಷಿಯಿಂದ ರೋಹಿಣಿಗೆ ನಾನೇ ಊಟ ಮಾಡಿಸ್ತೀನಿ, ಅವಳಿಗೆ ನಾನು ಮಹಾರಾಣಿಯಾಗಿ ನೋಡ್ಕೋತೀನಿ, ನಮ್ಮ ರೋಹಿಣಿ ಫಸ್ಟು ನನ್ನ ಮಗು ಆಗ್ತಾಯಿದೆ ರೋಹಿಣಿಗೆ, ನಾನು ಅವಳಿಗೆ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಊಟ ತಂದು ಊಟ ತಿನ್ನಿಸ್ತಾಳೆ ರೋಹಿಣಿಗೆ. ಆಗ ಮತ್ತೆ ದೇವ್ರ ಹತ್ರ ಹೋಗ್ಬಿಟ್ಟು, ದೇವ್ರೇ ನಾನು ನಿನ್ನ ಹತ್ರ ಬೇಡ್ಕೊಂಡಿದ್ದೆ, ಆದರೆ ಮಗು ಈ ಮನೆಯಲ್ಲಿ ರೋಹಿಣಿ ಮನೋಜಂಗೆ ಆಗಬೇಕು ಅಂತ ನಾನು ನಿನ್ನ ಹತ್ರ ಬೇಡ್ಕೊಂಡಿದ್ದೆ, ಅದೇ ಥರ ನನಗೆ ವರ ಕೊಟ್ಟಿದ್ಯಾ ದೇವ್ರೆ ಅಂತ ಹೇಳ್ಬಿಟ್ಟು ದೇವ್ರ ದೀಪ ಹಚ್ತಾಳೆ ಶಾಂತಿ. ದೇವ್ರ ದೀಪ ಹಚ್ಬಿಟ್ಟು ಶಾಂತಿ ಹೌದು ಒಳ್ಳೆಯವ್ರಿಗೇ ಒಳ್ಳೇದಾಗೋದು, ನಾವು ಒಳ್ಳೇದು ಮಾಡದೇ ಇದ್ದರೆ ಯಾರಿಗೂ ಒಳ್ಳೇದಾಗಲ್ಲ ಅಂತ ಹೇಳಿದಾಗ ಸೂರ್ಯಂಗೂ ಮತ್ತು ಮೀನಂಗೂ ತುಂಬ ಬೇಜಾರಾಗುತ್ತೆ. ಇನ್ನೊಂದು ಕಡೆ ರಂಗನಾಥ್ ಅವರು ಕಂದ ನೀನು ಏನೇ ತಪ್ಪು ಮಾಡಿದರೂ ಕೂಡ ಅದು ತಪ್ಪಂತ ಅನಿಸಲ್ಲ, ಆದರೆ ಅವ್ರು ಏನೇ ತಪ್ಪು ಮಾಡಿದರೂ ದೊಡ್ಡವ್ರ ಮೇಲೆ ಕೈ ಎತ್ತಬಾರ್ದಾಗಿತ್ತು, ನೀನು ಹೋಗಿ ಶ್ರುತಿ ಮತ್ತು ರವಿಗೆ ಕರ್ಕೊಂಬರೋಕ್ಕೆ ನೋಡು, ಹೋಗ್ಬಿಟ್ಟು ನೀನು ಸಾರಿ ಕೇಳೋದ್ರಲ್ಲಿ ನೀನು ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಕಂದ, ಹೋಗ್ಬಿಟ್ಟು ನೀನು ಕ್ಷಮೆ ಕೇಳಿಬಿಟ್ಟು ಶ್ರುತಿಗೆ ಮತ್ತು ರವಿಗೆ ಕರ್ಕೊಂಬ ಅಂತ ಹೇಳಿದಾಗ ಆಯಿತು ಅಪ್ಪ ನಾನು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ ಸೂರ್ಯ. ಆಗ ಮೀನಾ ನಾನು ಬರ್ತೀನಿ ರೀ ಅಂತ ಹೇಳ್ಬಿಟ್ಟು ಹೋಗಿ ಇಬ್ಬರು ಹೋಗ್ತಾರೆ ಮನೆಗೆ. ಆಗ ಶೀಲಾ ಮತ್ತು ವಾಸುದೇವ್ ಇಬ್ಬರು ಕೂಡ ಸೂರ್ಯಂಗೆ ಮತ್ತು ಮೀನಂಗೆ ಅವಮಾನ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.